ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಕಡೆ ಶ್ರಾವಣ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ಲಂತ ಅಂದರೆ ತರೀಕೆರೆ ಹತ್ರ ಇರುವ ಕಟ್ಟೋಳೆ ಶನೇಶ್ವರ ದೇವಸ್ಥಾನ. ಹೈವೇನ 4 ಲೈನ್ ಹೈವೇ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅಲ್ಲಲ್ಲೇ ವರ್ಕಿಂಗ್ ಪ್ರೋಗ್ರೆಸ್ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವೇ, ಅಲ್ಲಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇದು ಗಂಟೆ ಕಣಿವೆ ಹತ್ರ ಇರೋ ಟೋಲ್ ಇದು. ನೆಕ್ಸ್ಟ್ ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ ದೇವಸ್ಥಾನಕ್ಕೆ. ಇನ್ನೇನು ಬಂದ್ವಿ. ಇಲ್ಲೆಲ್ಲ ತುಂಬ ಮಳೆ ಆಗಿರೋದ್ರಿಂದ ರೋಡಲ್ಲಿ ಅಲ್ಲಲ್ಲಿ ಸ್ವಲ್ಪ ಕೊಚ್ಚೆ ನೀರು ಎಲ್ಲ ಇದೆ. ಅದು ಒಂದು ಸ್ವಲ್ಪ ಬಟ್ಟೆಗೆಲ್ಲ ಆರ್ತಾ ಇತ್ತು. ಇನ್ನೇನು ಬಂದೇ ಬಿಟ್ವಿ ದೇವಸ್ಥಾನದ ಹತ್ರ. ಈ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಅಂತ ಅಂದರೂ 3000 ಜನ ಬರ್ತಾರೆ ದೇವಸ್ಥಾನಕ್ಕೆ. ತುಂಬ ರಶ್ ಇರುತ್ತೆ ಫಸ್ಟ್ ಪೂಜೆಗೆ. ನಾವು ಬರ್ತಾ ಇರೋದು ಆಲ್ರೆಡಿ 3 o'clock ಸ್ವಲ್ಪ ಕೆಲಸ ಇತ್ತು, ಅದರಿಂದ ದೇವಸ್ಥಾನಕ್ಕೆ ಲೇಟಾಗಿ ಬರ್ತಾಯಿದ್ದೀವಿ. ಇಲ್ಲಿ ಒಂಥರ ಹೊಳೆ ಥರ ಹರಿತಾ ಇದೆ ನೀರು. ಇಲ್ಲಿ ಯಾವಾಗಲೂ ಹರಿತಾ ಇರುತ್ತೆ. ಶ್ರಾವಣ ಮಾಸದಲ್ಲಿ ಮಳೆ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ನೀರೆಲ್ಲ ಹರಿತಾ ಇರುತ್ತೆ. ಸರಿ ಆಯಿತು, ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ. ದೇವಸ್ಥಾನದೊಳಗಡೆ ಹೋದೆ, ಕೈ ಮುಗ್ದೆ, ಕುಂಕುಮ ಹಚ್ಕೊಂಡೆ. ಮಂಗಳಾರತಿ ಕೊಡ್ತಾರೇನೋ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಜಾಸ್ತಿ ಜನ ಬಂದಿದ್ದರಿಂದ ಮಂಗಳಾರತಿ ಎಲ್ಲ ಆಚೆ ಕೊಡ್ತಾರೆ ಅಂತ ಅಂದರು. ಅದಕ್ಕೆ ದೇವರಿಗೆ ಅಡ್ಡ ಬಿದ್ದು ಆಚೆ ಬಂದೆ. ದೇವಸ್ಥಾನದ್ದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ. ಆ ನೀರು ಹರಿಯೋದು ನೋಡಿದ್ರೆ ಮಾತ್ರ ನನಗಂತೂ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ 11 ಶಿವಲಿಂಗ ಇಟ್ಟಿದ್ದಾರೆ, ಅದನ್ನೆಲ್ಲ ಪ್ರದಕ್ಷಿಣೆ ಹಾಕ್ತಾರೆ. ಇಲ್ಲಿ ನೆಕ್ಸ್ಟು ಪ್ರಸಾದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿನೂ ನನಗೆ ಹಾಕಿಸ್ಕೊಬರೋಕ್ಕಂತ ಹೋಗಿರು. ಪ್ರಸಾದ ಸಿಕ್ತು, ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.